ಇಂದು ವಾಟಾಳ್ ನಾಗರಾಜ್ ಆಕ್ರೋಶ. ಅರಣ್ಯ ಅಧಿಕಾರಿಗಳ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಕಾವೇರಿ ಕಾಡಿನಲ್ಲಿ ಎನ್ಕೌಂಟರ್ ಆರೋಪ. ವಾಟಾಳ್ ನಾಗರಾಜರಿಂದ ಭಾರೀ ಪ್ರತಿಭಟನೆ. ಅರಣ್ಯ ಅಧಿಕಾರಿಗಳ ವಿರುದ್ಧ ವಾಟಾಳ್ ನಾಗರಾಜ್ ಗುಡುಗು. ರಾಜೀನಾಮೆಗೆ ಆಗ್ರಹ. ಸ್ಥಳೀಯ ದನಗಾಹಿಗಳ ಎನ್ಕೌಂಟರ್ ಆರೋಪ. ವಾಟಾಳ್ ನಾಗರಾಜ್ ಹೋರಾಟ. ಅರಣ್ಯ ಅಧಿಕಾರಿಗಳ ಭವನದ ಮುಂದೆ ಪ್ರತಿಭಟನೆ. ಹೋಗಿ ವ್ಯಾನ್ ತಗೊಂಡೋಗಿ ಹಿಡಿದು ಎಲ್ಲ ಒಳಗಡೆ ಹಾಕಿ ಅವ್ರನ್ನ ಜೈಲಿನಲ್ಲಿ ವರ್ಷಗಟ್ಟಲೆ ಹಾಕಿ ನಮ್ಮದೇನು ಅಭ್ಯಂತರ ಇಲ್ಲ. ಅದ್ರ ನೀವೇ ಗುಂಡು ಹಿಡಿದು ಹೊಡೆಯುವ ಅಧಿಕಾರ ಯಾರು ಕೊಟ್ಟರು ನಿಮಗೆ? ಇದು ಬರೀ ಸತ್ತವನಿಗೆ 5 ಲಕ್ಷ 10 ಲಕ್ಷ ಕೊಡೋದಲ್ಲ. ಇದು ಭಾಳ ಉನ್ನತ ಮಟ್ಟದ ತನಿಖೆ ಆಗಬೇಕು. ಸುಮ್ಮನೆ ಅಲ್ಲ. ಇದು ಕಡಲೆಪುರಿ ವ್ಯಾಪಾರ ಅಲ್ಲ. ಇದು ನಿಮ್ಮ ಇಚ್ಛೆ ಬಂದಾಗ ಕೊಡ್ತೀರಾ? ನಿಮ್ಮ ಕೈಲಿ ಗನ್ನಿದೆ ಅಂಥೇಳಿ ಏನು ನೋವಾಗುತ್ತೆ ಪಾಪ. ಅವ್ರ ಗತಿ ಏನು? ಅವ್ರ ಮಕ್ಕಳ ಗತಿ ಏನು? ಅವ್ರ ಹೆಂಡತಿ ಗತಿ ಏನು? ಮನೆ ಗತಿ ಏನು? ಯಾರು ಕೇಳೋರು? ಏನು ಹುಡುಗಾಟ? ಈ ರೀತಿ ಅಗೌರವ. ನಾವು ಸ್ವಾತಂತ್ರ್ಯ ದಿನಾಚರಣೆ ಮೆರವಣಿಗೆ ಮಾಡ್ತಾಯಿದ್ದು. ಈ ಸುದ್ದಿ ಬಂದ ತಕ್ಷಣ ನಾನು ನನ್ನ ಪ್ರತಿಭಟನೆಯನ್ನು ಮಾಡಲೇಬೇಕು, ಭಾಳ ಅನ್ಯಾಯ ಆಗಿದೆ ಅಂತ ತಕ್ಷಣ ಬಂದೆ. ನೋವಾಗಿದೆ. ಇದನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು. ಇದನ್ನು ಕೊಲೆ ಅಂತ ತೀರ್ಮಾನ ಆಗಬೇಕು. ಯಾರು ಗುಂಡು ಹೊಡೆದಿದ್ದಾರೆ ಅವರನ್ನು ಬಂಧಿಸಬೇಕು. ಅವರನ್ನು ಕೊಲೆ ಅಪರಾಧಿಗಳು ಅಂತ ಮಾಡಬೇಕು. ಮತ್ತು ಸತ್ತಿರುವ 3 ಜನಕ್ಕೂ ಕನಿಷ್ಠ 1 ಕೋಟಿ ರೂಪಾಯಿ ಕನಿಷ್ಠ ಅವ್ರು ಬದುಕೋದಕ್ಕೆ ಮತ್ತು ಅವರ ಮಕ್ಕಳಿಗೆ ಜೀವನ ಪರ್ಯಂತ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇದು ಭಾಳ ಗಂಭೀರವಾಗಿ ಮಾಡಬೇಕಾಗಿದೆ. ಮಂತ್ರಿಗಳು ಇದನ್ನು ಭಾಳ ತೀವ್ರವಾಗಿ ತಗೊಳ್ಬೇಕು. ಅವರು ನಿಜವಾಗ್ಲೂ ಇದಕ್ಕೇನಾದರೂ ಅವರಿಗೆ ಪ್ರಾಮಾಣಿಕತೆ ಇದ್ದರೆ ಕೂಡಲೇ ರಾಜೀನಾಮೆ ಕೊಡಬೇಕು. ಪ್ರಾಮಾಣಿಕತೆ ಇದ್ದರೆ, ನಂದೇನಿಲ್ಲ, ನೀವು ಕೊಟ್ಟೋದು ಬಿಡೋದು ನಿಮ್ಗೆ ಸೇರಿದ್ದು. ಪ್ರಾಮಾಣಿಕತೆ ಇದ್ದರೆ ಕೊಡಬೇಕು. ಭಾಳ ಗಂಭೀರವಾಗಿ ಮೊದಲಿಂದ ನೋಡ್ತಾ ಇದ್ದೀವಿ. ಅರಣ್ಯ ಇಲಾಖೆಯ ಅವ್ಯವಸ್ಥೆ, ಒಂದು ಕಡೆ ಪ್ರಾಣಿಗಳ ಸಂಘರ್ಷ, ಮತ್ತೊಂದು ಕಡೆ ಮಾನವನ ಸಂಘರ್ಷ, ಇನ್ನೊಂದು ಕಡೆ ಲೂಟಿಕೋರರು, ಮತ್ತೊಂದು ಕಡೆ ರೆಸಾರ್ಟ್, ಹೊರಗಡೆ ಎಲ್ಲ ರೆಸಾರ್ಟ್ಗಳು ಹಾಕೊಂಡು ವ್ಯಾನ್ಗಳು ಹಾಕೊಂಡು ಪ್ರಾಣಿಗಳಿಗೆ ತೊಂದರೆ ಕೊಟ್ಟು ಲೂಟಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಡಿನ ಮಧ್ಯ ಕೇರಳಕ್ಕೆ ಸುಮಾರು ಸುರಂಗ ಹೊಡಿಬೇಕು ಅಂತ ಅದು ಬೇರೆ ನಡೀತಾ ಇದೆ. ಸುರಂಗ ಹೊಡೆಯಕ್ಕೆ ಹೋದರೆ ಸಂಪೂರ್ಣ ಮರಗಳ ನಾಶ ಆಗ್ತದೆ, ಪ್ರಾಣಿಗಳು ಸಾಯ್ತವೆ. ಎಚ್ಚರ ಇರಬೇಕು. ಇದು ಭಾಳ ಗಂಭೀರವಾದಂಥ ಪರಿಸ್ಥಿತಿ. ಎನ್ಕೌಂಟರ್ ಯಾವತ್ತು? ಸ್ವಾತಂತ್ರ್ಯ ದಿನ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಂಥ ದಿನ ಇವತ್ತೇ ಎನ್ಕೌಂಟರ್ ಅಂದರೆ ಸ್ವಾತಂತ್ರ್ಯಕ್ಕೆ ನೀವು ಕೊಟ್ಟಂಥ ಕೊಡುಗೆ. ಇದು ಹೊಲಸು ಹುಡುಗಾಟ ಅಲ್ಲ. ಇದು ಏನು ನಿಮ್ಮ ಇಚ್ಛೆ ಬಂದ ಹೊಡೆದಾಕ್ಬಿಡೋದಾರೆ? ಏನು ಹುಡುಗಾಟ ಅದೇನು? ಪ್ರಾಣಿಗಳನ್ನೂ ನೀವು ಹಂಗೆ ಹೊಡೆಯೋಕ್ಕಾಗಲ್ಲ. ಮನುಷ್ಯರನ್ನ ಹೊಡೆದು ಹೊಳಿಸಿದ್ರಿ. ಇದು ನಿಜವಾಗಲೂ ನನಗಂತೂ ಭಾಳ ನೋವಾಗಿದೆ. ಈ ಬಗ್ಗೆ ನಾವು ಭಾಳ ತೀವ್ರವಾಗಿ ಹೋರಾಟ ಮಾಡ್ತೀವಿ. ಅವನವ್ರಿಗೂ ಹೋಗ್ತೀನಿ. ಅವ್ರ ಮನೆಗಳಿಗೆ ಹೋಗಿ ಅವ್ರ ಪರಿಸ್ಥಿತಿ ಏನು ಅಂತ
ಕೇಳ್ತೀನಿ, ಒಂದು ವಾರದೊಳಗಾಗಿ ಉನ್ನತ ಮಟ್ಟದ ತನಿಖೆಗೆ ವ್ಯವಸ್ಥೆ ಮಾಡಬೇಕು. ಇಲ್ಲ ಒಂದು ವಾರದೊಳಗಾಗಿ ಈ ಕೇಂದ್ರ ಕಾರ್ಯಾಲಯವನ್ನು ಮುತ್ತಿಗೆ ಹಾಕ್ತೀವಿ, ಭಾರಿ ತೀವ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತೀನಿ. ಎಚ್ಚರ, ಹೊಡೆದಾಕಿದ್ದೀರಿ ನೀವು, ಬಡವರನ್ನು ಹೊಡೆದಿದ್ದೀರಿ, ನಿರ್ಗತಿಕರನ್ನು ಹೊಡೆದಿದ್ದೀರಿ. ಹೇಳೋರು ಕೇಳೋರು ಯಾರಿಲ್ಲ. ಹೊಡಿಬಾರ್ದಾಗಿತ್ತು, ಹೊಡುವಂತ ಇದ್ದಾರೆ. ಅವ್ರ ಮಕ್ಕಳು 8 ಜನ ಹೊಡೆದು ಉರುಳಿಸೇ ಬಿಟ್ರಲ್ಲ. ಗನ್ ನಿಮ್ಮಲ್ಲಿ ಗನ್ ಇದೆ ಅಂತೇಳಿ. ಇದು ಕರ್ನಾಟಕ ಇತಿಹಾಸದಲ್ಲಿ ಅಲ್ಲೊಂದು ಕಡೆ ಆಗಿತ್ತು, ಧಾರವಾಡ ಹುಬ್ಳಿಲಿ ಮಗು ಯಾರೋ ಹೊತ್ಕೊಳೋದ ಅಂಥೇಳಿ ತನಿಖೆ ಇಲ್ಲ, ಏನಿಲ್ಲ, ಹೊಡೆದಾಕ್ಬಿಟ್ರು ಅತಿಗೆ, ಮಾಡಿದ್ ಬಿಸಾಕ್ಬಿಟ್ರು ಅವನ್ನ. ಆಮೇಲೆ ಎಲ್ಲ ಆಂಧ್ರದಲ್ಲೂ 3 ಜನ ಅವರು ಹೊಡೆದಾಕ್ಬಿಟ್ರು. ಒಂದು 10 ನಿಮಿಷ ಜನಗಳದು ಪ್ರಶಂಸೆ ಬರ್ತವೆ, ಹೊಡೆಯೋದು ಒಳ್ಳೇದು, ನೀವು ಬಾಡ್ದು ಬಿಡಿ ಅಂತ. ಏನಡೆ ಬರ, ಇದು ಒಳ್ಳೇದಲ್ಲ. ಇವತ್ತು ನಾನು ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ, ಈ ಸ್ವಾತಂತ್ರ್ಯೋತ್ಸವದ ದಿನ ಇಂಥ ಅತ್ಯಂತ ಅನಾಗರಿಕವಾದಂಥ ವರ್ತನೆ ಚಾಮರಾಜನಗರದ ತಾಲ್ಲೂಕಿನಲ್ಲಿ ಹತ್ರ ನಡೆದಿರ್ತಕ್ಕಂಥದ್ದನ್ನು ಕನ್ನಡ ಚಳವಳಿ ಪಕ್ಷ ತೀವ್ರವಾಗಿ ಖಂಡಿಸ್ತೇವೆ. ಇದನ್ನು ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡದೇ ಇದ್ದರೆ ಭಾರಿ ಹೋರಾಟವನ್ನು ಮಾಡ್ತೇವೆ. ಚಾಮರಾಜನಗರದ ಹತ್ರ ಹನೂರು ಗ್ರಾಮದ ಅರಣ್ಯ ಪ್ರದೇಶದಲ್ಲಿ 3 ಜನ ವ್ಯಕ್ತಿಗಳನ್ನು ಅರಣ್ಯ ಇಲಾಖೆಯವರು ಹೊಡೆದಾಕಿದ್ದಾರೆ. ಪಕ್ಷಿ ಪ್ರಾಣಿಗಳ ರೀತಿ ಯಾಕೆ ತಿಳ್ಕೊಂಬರ್ತೀರಿ? ಪಕ್ಷಿ ಪ್ರಾಣಿಗಳ ರೀತಿಯಲ್ಲಿ ಹೊಡೆದಾಕಿದ್ದಾರೆ. ಭಾಳ ನೋವಾಗುತ್ತೆ. ಇದು ಇಂಥ ಪರಿಸ್ಥಿತಿ ಎಂದೂ ಈ ದೇಶಕ್ಕೆ ಬರಬಾರ್ದು. ಇದೆಲ್ಲ ನಮ್ಮ ದೇಶದಲ್ಲೇ ಉತ್ತರ ಪ್ರದೇಶ ಅಲ್ಲಿ ನಡೀತಾ ಇತ್ತು, ಇಲ್ಲಿ ಬರಬಾರ್ದು. ಹುಬ್ಬಳ್ಳಿಲಿ ಎನ್ಕೌಂಟ್ರ್ ಆಯಿತು, ಆಂಧ್ರದಲ್ಲಿ ಎನ್ಕೌಂಟ್ರ್ ಆಯಿತು. ಜನ ಸ್ವಲ್ಪ ಎನ್ಕೌಂಟ್ರ್ ಸರಿ ಅಂತ ಹೇಳ್ಬೋದು, ಆದರೆ ಇದು ಮನುಷ್ಯನನ್ನು ಕೊಲ್ತಕ್ಕಂಥದ್ದು. ಭಾಳ ಗೌರವ. ಬೇರೆ ವಿಧಾನಗಳಿದೆ. ಕಾಡಿನಲ್ಲಿ ಅವರನ್ನು ನೀವು ದಸ್ತಗಿರಿ ಮಾಡಿ ಕರ್ಕೊಂಡು ಬಂದು ಜೈಲಿಗೆ ಕಳಿಸ್ಬೋದು, ಜೀವಾವಧಿ ಕೊಡ್ಬೋದು ನ್ಯಾಯಾಲಯ. ನೀವು ನ್ಯಾಯಾಲಯ ಆದೇಶವನ್ನು ನೀವೇ ಮಾಡ್ತೀರಾ? ಯಾರು ನಿಮಗೆ ಹೇಳಿದವರು? ಎನ್ಕೌಂಟರ್ ಕೊಟ್ಟರು ಯಾರು? ಯಾಕೆ ಎನ್ಕೌಂಟರ್? ಕಾರಣ ಏನು? ಸರ್ಕಾರ ರಾಜ್ಯ ನಿಮಗೆ ಕೊಡಬೇಕು. ಇದಕ್ಕೆ ಸುಮ್ಮನೆ ಬುರುಡೆ ಮಾತಾಡೋದು ಬೇಡ. ಇದ್ದರೆ ನಿಮಗೆ ಆತ್ಮಗೌರವ ಇದ್ದರೆ ಇದನ್ನೇ ಆಗಿದೆ, ರಾಜೀನಾಮೆ ಕೊಡಬೇಕು. ಕೊಡಲ್ಲ, ನನಗೆ ಗೊತ್ತು. ಅಂಥ ಕಾಲ ಅಲ್ಲ ಇದು. ರಾಜೀನಾಮೆ ಕೊಟ್ಟ ಕಾಲನೂ ಉಂಟು, ಅಂಥ ಕಾಲ ಅಲ್ಲ ಇದು. ನಾನು ಬಹಳ ಅತ್ಯಂತ ನೋವಿನಿಂದ ಹೇಳ್ತಾ ಇದ್ದೀನಿ. ನಾವು ಸ್ವಾತಂತ್ರ್ಯೋತ್ಸವದ ಮೆರವಣಿಗೆಯಲ್ಲಿದ್ದೋ, ಈ ಸುದ್ದಿ ಬಂದ ತಕ್ಷಣ ನಾವು ಈ ಅನ್ಯಾಯವನ್ನು ಹೇಳಲೇಬೇಕು ಅಂಥೇಳಿ ಭಾಳ ಗಂಭೀರವಾಗಿ ಈ ಬಗ್ಗೆ ನಾವು ತಿಳಿಸ್ತಾ ಇದ್ದೀವಿ. ಭಾಳ ನೋವಾಗಿದೆ. ಆ 3 ಜನ ಅಮಾಯಕರು ನಿಮಗೆ ಗುಂಡೋಡಿ ಅಂತ ಹೇಳಿದವ್ರು ಯಾರು? ಯಾರು ಹೇಳ್ಬೇಕಲ್ಲ ನಿಮಗೆ? ಯಾರು ಹೇಳಿದ್ದಾರೆ? ಯಾರು ಅನುಮತಿ ಕೊಟ್ಟರು? ಯಾವ ಗುಂಡ್ಲು ಹೊಡೆದ್ರಿ? ಎಷ್ಟು ಗುಂಡ್ಲು ಹೊಡೆದ್ರಿ? ಎಲ್ಲಿ ಹೊಡೆದ್ರಿ ಗುಂಡು? ಆ ಗುಂಡುಗಳು ಇಲ್ಲವೇ? ಉನ್ನತ ಮಟ್ಟದ ತನಿಖೆ ಆಗಬೇಕಿದು, ಸಾಮಾನ್ಯ ಅಲ್ಲ. ಈ ಒಬ್ಬರು ಹಾಲಿ ಉಚ್ಚ ನ್ಯಾಯಾಲಯದ
ನ್ಯಾಯಾಧೀಶರಿಂದ ತನಿಖೆ ಆಗಬೇಕು. ಸತ್ತವರಿಗೆ ಕೂಡಲೇ 1 ಕೋಟಿ ರೂಪಾಯಿ ಕೊಡಬೇಕು. ಅವರ ಜೀವನದ ಸಂಪೂರ್ಣ ಜವಾಬ್ದಾರಿಯನ್ನು ಸರ್ಕಾರ ಹೊರಬೇಕು. ಹುಡುಗಾಟ ಅಲ್ಲ, ಪಾಪ ಅಮಾಯಕರು ಯಾರೋ ಹೊಡೆದು ಬಿಸಾಕ್ಬಿಟ್ರಲ್ಲ ನೀವು. ಏನು ಕೊಡ್ತೀರಾ? ಈಗ ಎಷ್ಟು ಸಾವಿರ ಕೋಟಿ ಕೊಟ್ಟರೆ ಅವ್ರ ಜೀವ ಕೊಡ್ತೀರಾ? ಕೊಡೋಕ್ಕಾಗುತ್ತೆ ಜೀವನ ನೀವು? ಏನೋ ಜೀವನಕ್ಕೆ ದುಡ್ಡು ಕೊಟ್ಬಿಡ್ಬೋದು, ಅವ್ರ ಜೀವ ಎಲ್ಲಿ ಕೊಡೋಕ್ಕಾಗುತ್ತೆ ನಿಮ್ಮ ಕೈಲಿ? ಭಾಳ ಅನ್ಯಾಯ. ಇದನ್ನು ಎಲ್ಲ ಪ್ರಜಾಪ್ರಭುತ್ವವಾದಿಗಳು ದೇಶಾದ್ಯಂತ ಎನ್ಕೌಂಟರ್ ಪೂರ ಖಂಡಿಸಬೇಕು. ಈ ರೀತಿ ಸಂಸ್ಕೃತಿ ಬಂದ್ಬಿಟ್ರೆ ಮುಂದಿನ ದಿನಗಳಲ್ಲಿ ಯಾರು ಬೇಕಾದರೂ ಪಿಸ್ತೂಲ್ಗಳು, ನಾಡು ಪಿಸ್ತೂಲ್ ಇರ್ಬೋದು, ಏನೇನಿರ್ಬೋದು, ಸಿಕ್ಕಿದವ್ರನ್ನ ಹೊಡಿತಾರೆ. ಏನು ಹುಡುಗಾಟ ಇದು? ಒಳ್ಳೆಯದಲ್ಲ. ಸರ್ಕಾರ ತಪ್ಪು ಮಾಡಿದೆ. ನಿಜವಾಗಲೂ ಮಾನವೀಯತೆ ಇದ್ದರೆ, ಗೌರವ ಇದ್ದರೆ ಇಡೀ ಸರ್ಕಾರವೇ ನೀವು ರಾಜೀನಾಮೆ ಕೊಡಬೇಕಾಗತ್ತೆ. ಆ ವಿರೋಧ ಪಕ್ಷ ಅದೇನು ಮಾಡ್ತಾರೋ ಗೊತ್ತಿಲ್ಲ. ನನಗಂತೂ ಭಾಳ ನೋವಾಗಿದೆ. ಅವರಿಗೆ ಕನಿಷ್ಠ 1 ಕೋಟಿ ರೂಪಾಯಿ ಕೂಡಲೇ ಕೊಡಬೇಕು. ಮತ್ತು ಆ ಮಕ್ಕಳ ಜೀವನ, ಅವ್ರು ನಂಬಿದ್ದಂಥ ತಂದೆ ತಾಯಿಗಳ ಜೀವನ ಸರ್ಕಾರ ನೋಡ್ಕೊಳ್ಬೇಕು. ಎನ್ಕೌಂಟರ್ ಮಾಡಿದವ್ರಿಗೆ ಜೈಲಿಗೆ ಹಾಕಬೇಕು. ಎನ್ಕೌಂಟರ್ ಮಾಡಿದವ್ರಿಗೆ ಕೊಲೆ ಕೇಸ್ ಹಾಕಬೇಕು. ಇದು ಬೇರೆ ಮಾತೇ ಇಲ್ಲ. ಅವ್ರು ಹೆಂಗೆ ಹೊಡೆದ್ರು ಅದೇ ರೀತಿ ಅವರು ಅನುಭವಿಸಿ ಜೀವಾವಧಿ ಶಿಕ್ಷೆ ಅನುಭವಿಸಬೇಕು. ಇದು ಭಾಳ ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಕನ್ನಡ ಚಳವಳಿ ಪಕ್ಷ ಇವತ್ತು ತಕ್ಷಣ ಇಲ್ಲಿ ಅರಣ್ಯ ಇಲಾಖೆಯ ಬಾಗಿಲು ಮುಂದೆ ನಿಂತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇನ್ನು ಮುಂದೆ ತೀವ್ರವಾಗಿ ಹೋರಾಟವನ್ನು ಮಾಡ್ತೇವೆ. ಸರ್, ರಾಷ್ಟ್ರ ಮಟ್ಟದಲ್ಲಿ 80 ರಾಷ್ಟ್ರ